ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ರುಚಿಯಾದ ಸ್ವೀಟ್ ತಿನ್ನಬೇಕು ಮತ್ತು ಆರೋಗ್ಯಕರವಾಗಿರಬೇಕಂದ್ರೆ ಈ ಹೆಸರು ಕಾಳಿನ ಲಡ್ಡು ತುಂಬಾ ಒಳ್ಳೆಯದು. ಇದನ್ನು ಮಾಡಲಿಕ್ಕೆ ನಾನು 300 ಗ್ರಾಮಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನೊಂದು ಬೌಲಿಗೆ ಹಾಕಿ ಚೆನ್ನಾಗಿ ಒಂದು 2ರಿಂದ 3 ಸಲ ತೊಳಿಬೇಕು. ತೊಳೆದ ನಂತರ ಇದರ ನೀರನ್ನು ನಾವು ಸೋಸಿ ತೆಗಿಬೇಕಾಗತ್ತೆ. ಇದನ್ನು ನೆನೆಸುವ ಅಗತ್ಯ ಏನಿಲ್ಲ, ತೊಳೆದ ತಕ್ಷಣ ನೀರನ್ನು ಸೋಸಿ ತೆಗಿಬೇಕು. ಇದರ ನೀರಿನ ಅಂಶ ಪೂರ್ತಿಯಾಗಿ ಹೋಗಲಿಕ್ಕೆ ಒಂದು ಕಾಟನ್ ಬಟ್ಟೆಯಲ್ಲಿ ನಾವು ಒರೆಸಿ ತೆಗಿಬೋದು. ಇಲ್ಲಾಂದರೆ ಒಂದು 10 ನಿಮಿಷ ಫ್ಯಾನ್ ಅಡಿಯಲ್ಲಿ ಕಾಟನ್ ಬಟ್ಟೆ ಮೇಲೆ ಹರಡಿ ಹಾಕಿದ್ರಾಯಿತು. ನಾನು ಫ್ಯಾನ್ ಅಡಿಯಲ್ಲಿ ಒಂದು 10 ನಿಮಿಷ ಒಣಗಿಸ್ಲಿಕ್ಕೆ ಹಾಕ್ತಾಯಿದ್ದೀನಿ. ಪೂರ್ತಿಯಾಗಿ ನೀರಿನ ಅಂಶ ಹೋದ ನಂತರ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು 8ರಿಂದ 10 ನಿಮಿಷ ತನಕ ಹುರಿಬೇಕಾಗತ್ತೆ. ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಹುರಿಬೇಕು. ಒಂದು 8ರಿಂದ 10 ನಿಮಿಷ ಹುರಿದ ನಂತರ ನೋಡಿ ಅದರ ಕಲರ್ ಚೇಂಜ್ ಆಗುತ್ತೆ ಮತ್ತು ಒಂದು ಘಮ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಅವಾಗ. ಇಷ್ಟಾದ ನಂತರ ನಾನು ಸ್ಟವ್ ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಪೂರ್ತಿಯಾಗಿ ತಣಿಲಿ. ಇದು ತಣ್ಣದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ಪೌಡರ್ ಮಾಡ್ತಾ ಇದ್ದೀನಿ. ನೋಡಿ, ಪುಡಿ ಮಾಡಿದ ನಂತರ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಒಂದು ಅಗಲವಾದ ಪ್ಲೇಟಿಗೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಸಣ್ಣ ರವೆಯಷ್ಟು ನಯ ಆದರೆ ಸಾಕು, ಪೂರ್ತಿಯಾಗಿ ನಯ ಆಗಬೇಕಾಗಿಲ್ಲ. ಚಿರೋಟಿ ರವೆಯಷ್ಟು ನಯ ಆದರೆ ಸಾಕಾಗುತ್ತೆ. ನಂತರ ಸಣ್ಣ ಮಿಕ್ಸಿ ಜಾರಿಗೆ ನಾನು 100 ಗ್ರಾಮಷ್ಟು ಹುರಿಗಡಲೆ ಹಾಕ್ತಾ ಇದ್ದೀನಿ. ಇದನ್ನು ಸೇರಿಸೋದ್ರಿಂದ ಉಂಡೆ ಮಾಡಬೇಕಾದ್ರೆ ಬೈಂಡಿಂಗ್ ಚೆನ್ನಾಗಾಗತ್ತೆ. ನಂತರ ಇದರ ಜೊತೆಲೇ 120 ಗ್ರಾಮ್ನಷ್ಟು ನಾನು ಕಲ್ಲು ಸಕ್ಕರೆ ಹಾಕ್ತಾ ಇದ್ದೇನೆ. ಸ್ವೀಟಿಗೆ ಬೆಲ್ಲ, ಸಕ್ಕರೆ ಇದು ಯಾವುದು ಹಾಕ್ತಾ ಇಲ್ಲ, ಕಲ್ಲು ಸಕ್ಕರೆ ಹಾಕ್ತಾ ಇದ್ದೀನಿ. ಇದೆರಡನ್ನು ಈಗ ಜೊತೆಲೇ ನಾವು ಪುಡಿ ಮಾಡಿಕೊಳ್ಳೋಣ. ನೋಡಿ, ನುಣ್ಣಗೆ ಪೌಡರ್ ಮಾಡಿಕೊಂಡು ಹೆಸರು ಕಾಳಿನ ಪುಡಿ ಜೊತೆನೇ ಸೇರಿಸ್ತಾ ಇದ್ದೀನಿ. ನಂತರ ಒಂದು ಪ್ಯಾನ್ ಬಿಸಿಗಿಟ್ಟು 10 ಗೋಡಂಬಿ 10 ಬಾದಾಮಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ತುಪ್ಪ ಸೇರಿಸದೇನೆ ಹುರಿತಾ ಇದ್ದೀನಿ. ನಂತರ ಇದರ ಜೊತೆ 2 ಸ್ಪೂನ್ನಷ್ಟು ಗಸಗಸೆ. ಇವಾಗ ಇದನ್ನು 1 ನಿಮಿಷ ತನಕ ಹುರಿದ್ರೆ ಸಾಕು. ನೋಡಿ, ಇದನ್ನು ಹುರಿದ ನಂತರ ಹೆಸರು ಕಾಳಿನ ಪೌಡರ್ ಜೊತೆ ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಏಲಕ್ಕಿ ಪುಡಿ. ಇದನ್ನೆಲ್ಲ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 100 ಗ್ರಾಮಷ್ಟು ತುಪ್ಪವನ್ನು ನಾನು ಕರಗಿಸಿ ಸೇರಿಸ್ತಾ ಇದ್ದೀನಿ. ಇದು ಸೇರಿಸ್ಬೇಕಾದ್ರೆ ತುಪ್ಪ ಬಿಸಿಯಾಗಿರಬಾರ್ದು, ಉಗುರು ಬೆಚ್ಚಗಿದ್ದರೆ ಸಾಕು. ನಾನು 2 ಸಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಪ್ಪ ಕೈಯಲ್ಲಿ ಮುಟ್ಲಿಕ್ಕಾಗುವಷ್ಟು ಬಿಸಿಯಾಗಿರಲಿ. ಈಗ ಎಲ್ಲವನ್ನೊಂದು ಸಲ ನೋಡಿ ಚೆನ್ನಾಗಿ ಈ ರೀತಿ ಹಿಂಡಿಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ಪುಡಿಯಲ್ಲಿ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆದರೆ ಮಾತ್ರ ನಿಮಗೆ ಉಂಡೆ ಕಟ್ಟಲಿಕ್ಕೆ ಬರೋದು. ನೀವು ಬೇಕಂದರೆ ಹಾಲನ್ನು ಕಾಯಿಸಿ ಆರಿಸಿ ಸೇರಿಸ್ಬೋದು. ಆದರೆ ನೀವು ಹಾಲನ್ನು ಸೇರಿಸಿ ಮಾಡಿದರೆ ಉಂಡೆಯನ್ನು ಜಾಸ್ತಿ ದಿವಸ ನೀವು ಸ್ಟೋರ್ ಮಾಡಿಡ್ಲಿಕ್ಕಾಗಲ್ಲ. ನೋಡಿ, ತುಪ್ಪ ಏನೋ ಸ್ವಲ್ಪ ಕಡಿಮೆ ಆದರೆ ಮತ್ತೆ ಬಿಸಿ ಮಾಡಿ ಸ್ವಲ್ಪ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹಾಲನ್ನು ಸೇರಿಸ್ಬೋದು. ನೋಡಿ, ಈ ರೀತಿ ಉಂಡೆ ಕಟ್ಟಿದ್ರಾಯಿತು. ನೋಡಿ, ಸುಲಭವಾಗಿ ಉಂಡೆ ಕಟ್ಬೋದು. ಈ ಬೇಸಿಗೆಗೆ ದೇಹದ ಉಷ್ಣಾಂಶವನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಈ ಹೆಸರು ಕಾಳು ತುಂಬಾ ಒಳ್ಳೆಯದು. ಅದು ಅಲ್ಲದೆ ಸಕ್ಕರೆ, ಬೆಲ್ಲ ಯಾವುದನ್ನು ಹಾಕದೇನೆ ಕಲ್ಲು ಸಕ್ಕರೆ ಹಾಕಿ ಮಾಡಿರೋದ್ರಿಂದ ತುಂಬ ಹೆಲ್ದಿ ಕೂಡ. ನಿಮಗೆ ಈ ಹೆಸರು ಕಾಳಿನ ಲಡ್ಡು ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.